ಫಸ್ಟ್ ಆಫ್ ಆಲ್ ಅಮ್ಮ ಈ ಸತಿ ಬರ್ತ್ಡೇ ಮಾಡ್ಕೊತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನನಗೆ ಫಸ್ಟ್ ಖುಷಿ ಆಗುತ್ತೆ. ಬಿಕಾಸ್ ನಾವೆಲ್ಲ ತುಂಬ ವರ್ಷದಿಂದ ಕೋರ್ಸ್ ಮಾಡ್ತಾನೆ ಇದ್ವಿ. ಬಟ್ ವಿ ಥಾಟ್ 50 ವರ್ಷ ಕಂಪ್ಲೀಟ್ ಮಾಡಿ 35 ಇಯರ್ಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಒಕೇಶನ್. ಅಮ್ಮನ ಒಂದೇ ಮನಸ್ಸಲ್ಲಿ ಇದ್ದಿದ್ದು ಇದನ್ನು ಬರ್ತ್ಡೇ ಅಂತ ಕನ್ಸಿಡರ್ ಮಾಡೋದು ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಥರ ಮಾಡೋಣ ಇಲ್ಲ ಅಂತ. ಅಮ್ಮನ ಜೊತೆ ಆ್ಯಕ್ಟ್ ಮಾಡಿದವರು, ಅಮ್ಮನ ಜರ್ನಿನಲ್ಲಿ ಅಮ್ಮನ ಜೊತೆ ಇದ್ದವರು, ಅಮ್ಮನ ಜರ್ನಿನ ನೋಡಿದವರು, ವಿಟ್ನೆಸ್ ಮಾಡಿದವರು, ಸಪೋರ್ಟ್ ಮಾಡಿದವರು, ಜೊತೆಗಿರಬೇಕು ಅಂತ ತುಂಬ ಆಸೆ ಇತ್ತು ಅಮ್ಮನಿಗೆ. ಆ್ಯಂಡ್ ಎಲ್ಲರೂ ಒಂದೊಂದು ಫೋನ್ ಕಾಲಿಗೆ ನಾನು ಫೋನ್ ಕಾಲ್ ಮಾಡಿ ಎಷ್ಟೊಂದು ಜನ ಬರೀ ಮೆಸೇಜ್ ಮಾಡೋದಕ್ಕೆ ಬಂದು ಹೋದರು. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಚಿನ್ನು ಮಾಮ, ತರುಣ್ ಮಾಮ ತುಂಬ ಸಪೋರ್ಟ್ ಮಾಡಿದ್ರು ಫಾರ್ ಅರೇಂಜಿಂಗ್ ಆಲ್ ಆಫ್ ದಿಸ್. ನಾನು ಒಬ್ಳು ಕೈಲಿ ಅಫ್ಕೋರ್ಸ್ ಆಗಲ್ಲ. ತುಂಬ ಜನ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ. ಶೀ ಈಸ್ ಹ್ಯಾಪಿ, ಅಮ್ಮನಿಗೆ ಇರಬೇಕಂತ. ಸೊ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ, ಪಾತ್ರ ಇಷ್ಟ, ಜೊತೆಗೆ ನೀವು ಇಂಡಸ್ಟ್ರಿಗೆ ಬರೋದ್ರ ಬಗ್ಗೆ ಹೇಳಿ? ಇಲ್ಲ, ಅಮ್ಮಂದು ವೀರಪ್ಪ ನಾಯಕ ತುಂಬ ಇಷ್ಟ. ನಾನು ಟು ಬಿ ಹಾನೆಸ್ಟ್ ತುಂಬ ಚಿಕ್ಕ ವಯಸ್ಸಲ್ಲಿ ಅಮ್ಮಂದು 1-2-3 ಸಿನಿಮಾ ನೋಡಿದ್ದೆ. ಅದರಲ್ಲಿ ಇಲ್ಲ ಎಲ್ಲ ಸಿನಿಮಾದಲ್ಲೂ ಅಮ್ಮ ಇದ್ದಾರೆ ಅಳ್ತಾರೆ, ಇಲ್ಲ ದಟ್ ಕ್ಯಾರೆಕ್ಟರ್ ಡೈಸ್. ಸೊ ನನಗೆ ಚಿಕ್ಕ ವಯಸ್ಸನ್ನು ಅದೊಂದು ಟ್ರಾಮಾ, ಅದು ಅಮ್ಮನ ಹಂಗೆ ಅಳೋದು ನೋಡೋದು. ಸೊ ಅಮ್ಮನ ತುಂಬ ಸಿನಿಮಾಗಳು ಆ ಥರ ಇರೋದು ನಾನು ನೋಡಿಲ್ಲ. ವೀರಪ್ಪ ನಾಯಕ ಇಸ್ ಮೈ ಫೇವ್ರೆಟ್. ಪುಟ್ಟಕ್ಕನ ಇದೆ, ರಾಮಶ್ಯಾಮಮ್ಮ. ಆ್ಯಂಡ್ ಇತ್ತೀಚೆಗೆಲ್ಲ ಶೀಸ್ ಡನ್ ಆನ್ ಅಮೇಝಿಂಗ್ ಜಾಬ್ ಎಲ್ಲದರಲ್ಲೂ. ಸಾಂಗ್ಸು ಆ್ಯಂಡ್ ಬೇರೆ ಭಾಷೆ ಅಲ್ಲಿ ಆ್ಯಕ್ಟ್ ಮಾಡ್ಬೋದು. ಇಟ್ಸ್ ಆಲ್ ವೆರಿ ಇನ್ಸ್ಪೈರಿಂಗ್. ಅಮ್ಮ ಹೇಳ್ತಾ ಇರ್ತಾರೆ ದಿನಕ್ಕೆ 3 ಲ್ಯಾಂಗ್ವೇಜ್ ಶೂಟಿಂಗ್ ಹೋಗ್ತಾ ಇದ್ದೆ ಅಂತ ಎಲ್ಲ. ಸೊ ನಮ್ಮ ಫ್ಯಾಮಿಲಿ ಒಳಗೇ ಆ ಥರ ಎಕ್ಸ್ಪೀರಿಯನ್ಸಸ್, ಕತೆ ಕೇಳೋದು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಫೀಲ್ ವೆರಿ ಪ್ರೌಡ್.